ನಮಸ್ಕಾರ ವೀಕ್ಷಕರೇ, HMR ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವತಿಯಿಂದ HM ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಕ್ಕಳೊಂದಿಗೆ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಾಗೂ ಇದೇ ಸಂದರ್ಭದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಎಲ್ಲರಿಗೂ ನಮಸ್ಕಾರ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಶುಭಾಶಯಗಳು. ನಮ್ಮ ಸಂಸ್ಥೆಯ ವತಿಯಿಂದ ಇವತ್ತಿನ ಎನ್ವಿರಾನ್ಮೆಂಟ್ ಡೇನ ಪ್ರಯುಕ್ತ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಎಲ್ಲ ಸೇರಿ ಬಹಳ ಅದ್ಭುತವಾಗಿ ಎನ್ವಿರಾನ್ಮೆಂಟ್ ಡೇನ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ನಾವು ಎನ್ವಿರಾನ್ಮೆಂಟ್ ಡೇಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು. ಏಕೆಂದರೆ ಹಸಿರೇ ಉಸಿರು, ನಾಡು ಇರಬೇಕು, ನಾಡಿನ ಪಕ್ಕ ಊರಿರಬೇಕು ಅಂತಾರೆ. ಯಾಕೆಂದರೆ ಇವತ್ತು ನಾವು ಮರ ಗಿಡಗಳನ್ನು ಬೆಳೆಸಿದಾಗ ಮಾತ್ರ ಪ್ರತಿಯೊಬ್ಬ ಮುಂದಿನ ಪೀಳಿಗೆಗೋಸ್ಕರ ನಾವು ಮರಗಳನ್ನು ಬೆಳೆಸಿ ಹಸಿರನ್ನು ಉಳಿಸಿದ್ರೆ ಮುಂದಿನ ಪೀಳಿಗೆ ಆರೋಗ್ಯವಾಗಿ ಇರುತ್ತೆ. ಯಾಕೆಂದರೆ ಪ್ರತಿಯೊಬ್ಬರ ಆರೋಗ್ಯ ಅನ್ನೋದು ಅತಿ ಮುಖ್ಯ. ನಾವು ಎನ್ವಿರಾನ್ಮೆಂಟ್ ಡೇ ಒಂದು ದಿನ ನಾವು ಆಚರಣೆ ಮಾಡಿದ್ರೆ ಸಾಲದು, ಪ್ರತಿದಿನ ಎನ್ವಿರಾನ್ಮೆಂಟ್ ಡೇ ಆಗಲೇಬೇಕು. ಯಾಕೆ ಅಂದರೆ ಗಾಳಿ ಇಲ್ಲದೆ ಮನುಷ್ಯನೇ ಇಲ್ಲ. ಯಾವುದೇ ಜೀವಕೋಶ ಏನಿದೆ, ಪ್ರಾಣಿ ಪಕ್ಷಿ ಮನುಷ್ಯ ಪ್ರತಿಯೊಬ್ಬರಿಗೂ ಕೂಡ ಎನ್ವಿರಾನ್ಮೆಂಟು, ಗಾಳಿ ಬೆಳಕು ಅನ್ನೋದು ಅತಿ ಮುಖ್ಯ. ಹಾಗಾಗಿ ನಾವು ಇದಕ್ಕೆ ಮೊದಲ ಆದ್ಯತೆಯನ್ನು ಪ್ರತಿಯೊಬ್ಬ ಪ್ರಪಂಚದ ಪ್ರತಿಯೊಬ್ಬರು ಕೂಡ ಈ ಒಂದು ಎನ್ವಿರಾನ್ಮೆಂಟ್ ಡೇಗೆ ನಾವು ಪ್ರತಿದಿನ ನಾವು ಇದನ್ನು ಫಾಲೋಅಪ್ ಮಾಡಬೇಕು. ಜೊತೆಗೆ ಎನ್ವಿರಾನ್ಮೆಂಟ್ ಡೇ ನಾವು ಪ್ರಾರಂಭ ಆಗಿದ್ದು ಕೂಡ ವಿಶ್ವಸಂಸ್ಥೆ 1974ರಲ್ಲಿ ಮೊದಲ ಎನ್ವಿರಾನ್ಮೆಂಟ್ ಡೇನ ಪ್ರಾರಂಭ ಮಾಡ್ತು. 1974 ಇವತ್ತು ಅದು ಪ್ರಾರಂಭ ಆಗಿದ್ದು. ಇವತ್ತು ಭಾಳ ಅಲ್ಲಿನಿಂದ ಆಚರಣೆಯನ್ನು ಪ್ರಪಂಚದಾದ್ಯಂತ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳ ಹೆಮ್ಮೆಯ ವಿಚಾರ ಇದು. ಪ್ರತಿದಿನ ಆಗಬೇಕು, ಒಂದು ದಿನ ಆಗಿ ನಿಲ್ಲುವಂಥ ಆಗಬಾರ್ದು. ನಾವು ಪ್ರತಿದಿನ ಈ ಎನ್ವಿರಾನ್ಮೆಂಟ್ ಡೇನ ಆಚರಣೆ ಮಾಡ್ಕೊಂಡು ಬರುವಂಥದ್ದು ಬಹಳ ಉತ್ತಮವಾದ ವ್ಯವಸ್ಥೆ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ಈ ಒಂದು ಎನ್ವಿರಾನ್ಮೆಂಟ್ ಡೇನ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು, ಅಕ್ಕಪಕ್ಕದ ಜನಗಳಿಗೆ ಅರಿವು ಮೂಡಿಸುವ, ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಾವು ಇವತ್ತು ವಿದ್ಯಾರ್ಥಿಗಳನ್ನ ಒಂದು ಪ್ರೊಸೆಷನ್ ಕರ್ಕೊಂಡೋಗಿ ಒಂದು ಜಾಗೃತಿ ಮೂಡಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಮ್ಮ ಈ ಒಂದು ಎನ್ವಿರಾನ್ಮೆಂಟ್ ಡೇನ
ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.